ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಲೋಹಿತಾ ರೆಸಿಪೀಸ್ಗೆ ಸ್ವಾಗತ. ಬನ್ನಿ, ನಾನು ಮಾಡುತ್ತಿರುವ ರೆಸಿಪಿ ಪಡ್ಡು ರೆಸಿಪಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಈವ್ನಿಂಗ್ ಸ್ನ್ಯಾಕ್ಸ್ಗೂ ಮಕ್ಕಳಿಗೆ ಮಾಡಿಕೊಡ್ಬಹುದು. ಇದನ್ನು ಮಾಡೋದು ತುಂಬ ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ. 1 ಲೋಟ ಆಗುವಷ್ಟು ಸಸೋಟಿ ಅಕ್ಕಿ ತಗೊಂಡು, ಉದ್ದಿನಬೇಳೆ, ಅವಲಕ್ಕಿ, ಕಡಲೆಬೇಳೆ, ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡು 8 ಗಂಟೆಗಳ ಕಾಲ ಚೆನ್ನಾಗಿ ತೊಳೆದು 8 ಗಂಟೆ ಕಾಲ ನೆನೆ ಹಾಕಿ ರಾತ್ರಿ ರುಬ್ಬಿಟ್ಕೊಂಡು ಬೆಳಿಗ್ಗೆ ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು ದೊಡ್ಡ ಈರುಳ್ಳಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ, 2 ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕರಿಬೇವು, ಇದನ್ನೆಲ್ಲ ಚೆನ್ನಾಗಿ ತೊಗೊಂಡ್ಬಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆಗೆ 1/4 ಟೀ ಸ್ಪೂನ್ ಸಾಸಿವೆ, 1/4 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ, ಈ ಮೂರನ್ನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡ ನಂತರ ಇದಿಷ್ಟು ಪಡ್ಡು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್. ಇವಾಗ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಈ 4 ಒಂದು ಚಾಪರಲ್ಲೇ ಚಿಕ್ಕದಾಗಿ ಕಟ್ ಮಾಡ್ಕೊಂಬರ್ತೀನಿ. ನೀವು ಕೈಯಿಂದ ಬೇಕಾದರೂ ಕಟ್ ಮಾಡ್ಕೋಬೋದು. ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜಲ್ಲಿ ಕಟ್ ಮಾಡ್ಕೋಬೋದು. ಆದರೆ ಚಾಪರಿಂದ ಆದರೆ ತುಂಬ ಚಿಕ್ಕದಾಗಿ ನಮಗೆ ಎಷ್ಟು ಬೇಕಷ್ಟು ಕಟ್ ಆಗುತ್ತೆ. ಈಗ ಅದರಲ್ಲಿ ನಾನು ಕಟ್ ಮಾಡ್ಕೊಂಬರ್ತೀನಿ. ಈ ಚಾಪರ್ ನಿಮ್ಗೆ ಬೇಕಾಗಿದ್ದರೆ ಮೀಶೋ ಆ್ಯಪಿಂದ ಮತ್ತು ಅಮೆಝಾನ್ ಆ್ಯಪಿಂದ, ಫ್ಲಿಪ್ಕಾರ್ಟ್ ಆ್ಯಪಿಂದ ಅಥವಾ ಅಂಗಡಿನಲ್ಲೂ ನಿಮ್ಗೆ ಸಿಗುತ್ತೆ. ನೀವು ತೊಗೊಂಡು ಬಂದು ಯೂಸ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ. ಈಗ ಚಿಕ್ಕದಾಗಿ ಎಷ್ಟು ಚೆನ್ನಾಗಿ ಕಟ್ಟಾಗಿದೆ ನೋಡ್ರಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು, ಕೊತ್ತಂಬರಿ ಎಷ್ಟು ಚಿಕ್ಕದಾಗಿ ಕಟ್ಟಾಗಿದೆ. ಇವಾಗ ಇದನ್ನು ರುಬ್ಬಿಟ್ಕೊಂಡಿರೋ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ನೀವು ಕ್ಯಾರೆಟ್ ತುರಿನೂ ಹಾಕೋಬಹುದು ಅಥವಾ ಸಬ್ಬಕ್ಸಿ ಸೊಪ್ಪು ಅಂತ ಸಿಗುತ್ತಲ್ಲ, ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋನ ನೀವು ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿದರೆ ನಿಮಗೆ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಪಡ್ಡು ಮಾಡೋದು ಹೇಗಂತ ಗೊತ್ತಾಗುತ್ತೆ. ಅರ್ಧಂಬರ್ಧ ನೋಡಿದರೆ ನಿಮಗೇನೂ ಗೊತ್ತಾಗಲ್ಲ, ಪಡ್ಡು ಸರಿಗೆ ಬರಲ್ಲ. ನೀವು ಆಲ್ಮೋಸ್ಟ್ ಟ್ರೈ ಮಾಡಿ ನೋಡಿರಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಟ್ರೈ ಮಾಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈಗ ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಉಪ್ಪು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು, ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ, ಸ್ವಲ್ಪ ಅಡುಗೆ ಸೋಡಾ 1/4 ಟೀ ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಪಡ್ಡು ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು, ತುಂಬ ತೆಳುವು ಆಗಬಾರ್ದು, ದೋಸೆ ಹಿಟ್ಟಿನ ಥರ ಆಗಬಾರ್ದು. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ದಪ್ಪನೇ ಇಟ್ಟು ಕಲಿಸ್ಕೊಳ್ಳಿ. ಆಮೇಲೆ ಒಗ್ಗರಣೆಗೆ ಸ್ವಲ್ಪ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ, ಜೀರಿಗೆ ಮತ್ತು ಬೇಳೆನೆಲ್ಲ, ಹೆಸರುಬೇಳೆ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲನೂ ಹಾಕಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ. ಸಾಸಿವೆ ಚಿಟಪಟ ಅಂತ ಸಿಡಿಬೇಕು. ಇವಾಗ ಬಂದಮೇಲೆ ಈ ಒಗ್ಗರಣೆನ ಕಲಸಿಟ್ಕೊಂಡಿರ್ತೀವಲ್ಲ ಹಿಟ್ಟಿಗೆ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದನ್ನು ಒಂದು 5 ನಿಮಿಷಗಳ ಕಾಲ ಇಡಬೇಕು. ಮುಚ್ಚಿಡ್ರಿ. 5 ನಿಮಿಷ ಕಾಲ ಮುಚ್ಚಿಟ್ಮೇಲೆ ಇದಕ್ಕೆ ಚಟ್ನಿ ಬೇಕಲ್ಲ. ಇದಕ್ಕೆ ನಾನು ಕೊಬ್ಬರಿ ಚಟ್ನಿ ಮಾಡ್ತಿಲ್ಲ, ಶೇಂಗಾ ಚಟ್ನಿ ಮಾಡ್ತಿದ್ದೀನಿ. ಶೇಂಗಾ ಚಟ್ನಿ ನಮ್ಮ ಕಡೆ ಎಲ್ಲ ತುಂಬ ಫೇಮಸ್ಸು, ಬಳ್ಳಾರಿ ಸೈಡೆಲ್ಲ. ಹಾಗಾಗಿ ಶೇಂಗಾ ಚಟ್ನಿ ಮಾಡ್ತಿದ್ದೀನಿ. ಶೇಂಗಾ ಚಟ್ನಿ ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ.
ಇವಾಗ ಮುಚ್ಚಿಟ್ಟಾದಮೇಲೆ ಶೇಂಗಾನ ನಮಗೆ ಎಷ್ಟು ಬೇಕೋ ಚಟ್ನಿ ಎಷ್ಟು ಬೇಕೋ ಅಷ್ಟು ಅಳತೆಯಲ್ಲಿ ಶೇಂಗಾ ತಗೊಂಡ್ಬಿಟ್ಟು ಹುರ್ಕೊಳ್ಳಿ. ಐ ಫ್ಲೇಮಲ್ಲೇ ಇಟ್ಟು ಕೈ ಬಿಡ್ದಾಗೆ ಚೆನ್ನಾಗಿ ಹುರ್ಕೋಬೇಕು. ಮೇಲೆ ಸಿಪ್ಪೆ ಎಲ್ಲ ಕಪ್ಪಾಗಬೇಕು ಮತ್ತು ಒಳಗಡೆ ಸೀದೋಗ್ಬಾರ್ದು. ಕೈ ಬಿಡಬಾರ್ದು. ಕೈ ಬಿಟ್ಟರೆ ಶೇಂಗಾ ಎಲ್ಲ ಸೀದೋಗ್ಬಿಡುತ್ತೆ. ಕೈ ಬಿಡ್ದಾಗೆ ಚೆನ್ನಾಗಿ ಅಲುಗಾಡಿಸ್ತಾ ಹುರ್ಕೋಬೇಕು. ಹುರ್ಕೊಂಡಾದಮೇಲೆ ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಅದೇ ಹಂಚಲ್ಲಿ ನಿಮ್ಮ ಖಾರಕ್ಕೆ ತಕ್ಕನಷ್ಟು ಹಸಿಮೆಣ್ಸಿನ್ಕಾಯಿ, ನಿಮ್ಮ ಖಾರಕ್ಕೆ ತಕ್ಷಣ ಆಮೇಲೆ ಟೊಮೊಟೊ, ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡಿರ್ತೀವಲ್ಲ ಅದು ತಣ್ಣಗಾದಮೇಲೆ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಮಾಡ್ಕೊಂಡಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ನೀರು ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಡ್ತೀನಿ. ಗ್ರೈಂಡ್ ಹೇಗೆ ಮಾಡ್ಕೋಬೇಕಂದ್ರೆ ತುಂಬ ನೈಸೂ ಆಗಬಾರ್ದು, ಬೀಜನೂ ಇರಬಾರ್ದು. ತುಂಬ ನೈಸ್ ಮಾಡ್ಕೊಂಬಿಟ್ರೆ ಟೇಸ್ಟ್ ಇರಲ್ಲ ಶೇಂಗಾ ಚಟ್ನಿ. ಮೀಡಿಯಮ್ ಸೈಜ್ ಇರಬೇಕು. ಆಮೇಲೆ ಮಾಡ್ಕೊಂಡಾದಮೇಲೆ ಅದೇ ಪಾತ್ರೆಯಲ್ಲಿ ಪಡ್ಡಿಗೇನು ಒಗ್ಗರಣೆ ಮಾಡಿರ್ತೀವಿ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ, ಸ್ವಲ್ಪ ಕರಿಬೇವು, ಅರ್ಧ ಈರುಳ್ಳಿ ಹಾಕಿ, ಈರುಳ್ಳಿ ಗೋಲ್ಡನ್ ಕಲರ್ ಆಗಬೇಕು ಆ ಥರ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಚಟ್ನಿನ ಅದರೊಳಗೆ ಹಾಕಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಿಮಗೆ ಎಷ್ಟು ಗಟ್ಟಿಗೆ ಬೇಕು ಅಥವಾ ತೆಳ್ಳಗೆ ಬೇಕು, ನಿಮ್ಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಸರ್ವ್ ಮಾಡ್ಬೋದು. ಗ್ಯಾಸ್ ಆಫ್ ಮಾಡಿಬಿಡಿ. ಆಮೇಲೆ ಒಂದು ಸ್ಟವ್ ಮೇಲೆ ಪಡ್ಡಿನಂಚು ಕಾಯಕ್ಕಿಟ್ಮೇಲೆ ಕಾದ್ಮೇಲೆ ಅದು ಸ್ವಲ್ಪ ತುಪ್ಪನಾದರೂ ಯೂಸ್ ಮಾಡ್ಬೋದು, ನೀವು ಎಣ್ಣೆನಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಹೆಲ್ದಿಗೆ ಒಳ್ಳೆಯದು ಅಂತಂದೇಳ್ಬಿಟ್ಟು ತುಪ್ಪನ ಯೂಸ್ ಮಾಡ್ತಿದ್ದೀನಿ. ಸ್ವಲ್ಪ ಅಷ್ಟೇ ಹಾಕಬೇಕು, ತುಂಬ ಭಾಳ ಹಾಕ್ಬಾರ್ದು. ಹಾಕ್ಬಿಟ್ಟು ಆಮೇಲೆ ಹಿಟ್ಟಿರುತ್ತಲ್ಲ ಮಿಕ್ಸ್ ಮಾಡ್ಕೊಂಡಿರೋ ಹಿಟ್ಟು, ಆ ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ತುಂಬಬೇಕದು ಅಷ್ಟು ಹಿಟ್ಟು ಹಾಕ್ಕೊಂಡು ಮುಚ್ಚಬೇಕು. ಅದನ್ನು ಮುಚ್ಚಿಟ್ಟಾದಮೇಲೆ ಒಂದು 5 ನಿಮಿಷಗಳ ಕಾಲ ಬಿಡಬೇಕು. ತುಂಬ ಜೋರಾಗಿ ಉರಿನೂ ಇಡಬಾರ್ದು, ತುಂಬ ಸಣ್ಣಕ್ಕೆ ಇರಬಾರ್ದು. ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ಬೇಯಿಸ್ಕೊಂಡಾದಮೇಲೆ ಒಂದು 2 ನಿಮಿಷ ಬೇಯಿಸ್ಕೊಂಡಾದಮೇಲೆ ಟರ್ನ್ ಮಾಡಿ ಮತ್ತು ಇನ್ನೊಂದು ಕಡೆಯೂ ಬೇಯಿಸ್ಬೇಕು. ಬೇಯಿಸ್ಕೊಂಡಾದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಒಳಗೆಲ್ಲ ಬೆಂದಿರಬೇಕು ನೀಟಾಗಿ. ನೀವು ಐ ಫ್ಲೇಮಲ್ಲಿ ಬೇಯಿಸ್ಬಿಟ್ರೆ ಒಳಗೇನು ಬೆಂದಿರಲ್ಲ, ಕಪ್ಪಗಾಗ್ಬಿಡುತ್ತೆ, ಬೇಗ ಸೀದೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಒಳಗೆಲ್ಲ ಎಷ್ಟು ನೀಟಾಗಿ ಬೆಂದಿದೆ. ಇದನ್ನು ನಾನಿವಾಗ ಸರ್ವ್ ಮಾಡ್ತಿದ್ದೀನಿ. ಚಟ್ನಿ ಮತ್ತು ಕೆಂಪು ಚಟ್ನಿ ಅದ್ರ ಜೊತೆ, ಪಡ್ಡಿನ ಜೊತೆ ಕೆಂಪು ಚಟ್ನಿ ನಿಮಗೆ ರೆಸಿಪಿ ಬೇಕಾದರೆ ಕಮೆಂಟ್ ಮಾಡಿ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ. ಹೀಗೆ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀನಿ. ದಯವಿಟ್ಟು ನನಗೆ ಪ್ರೋತ್ಸಾಹ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.